ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ಹೊಸ ರೀಲ್ಗೆ. ಇವತ್ತಿನ ರೀಲ್ ಏನ್ ತಿಳಿಸ್ಕೊಡ್ತಾ ಅಂದ್ರೆ ತೋಟಕ್ಕೆ ದನಿನ ಗೊಬ್ಬರ ಹಾಕ್ತಾ ಇದೀವಿ, ಅಂದ್ರೆ ಹಸುದು ಗೊಬ್ಬರ. ಸೊ ವೆಲ್ ಡಿಕಂಪೋಸ್ಡ್ ಗೊಬ್ಬರ ಇದು ಬಂದ್ಬಿಟ್ಟು. ಸೊ ನೋಡ್ತಾ ಇಲ್ಲ, ಸೊ ಮೈಕ್ರೋಬೈಲ್ ಆಕ್ಟಿವಿಟಿ ಸ್ಟೇಜ್ ಜೊತೆಗೆ ಎರೆಹುಳದ ಆಕ್ಟಿವಿಟಿ ತುಂಬಾ ಇದೆ. ಸೊ ಈ ಟೈಮ್ ಅಲ್ಲಿ ಹಾಕುವಂತದ್ದು ಆಕ್ಚುಲಿ ನಿಮ್ಗೆ ದನಿನ ಗೊಬ್ಬರ ಮೆಣಸಿನ ಬೆಳೆಗೆ ಲೈಕ್ ಮಾರ್ಚ್ ಇಂದ ಮೇ ಅಥವಾ ಜೂನ್ ಒಳಗಡೆ ಹಾಕೋಬೇಕು, ಮಾನ್ಸೂನ್ ಶುರು ಆಗೋಕ್ಕಿಂತ ಮುಂಚೆ. ಸೊ ಆಗ ಹಾಕೊಂಡ್ರೆ ನಿಮ್ಗೆ ಏನಾಗುತ್ತೆ, ನ್ಯೂಟ್ರಿಯೆಂಟ್ಸ್ ಸ್ಲೋ ಆಗಿ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ದನಿನ ಗೊಬ್ಬರ ಹಾಕೋದ್ರೆ ಏನ್ ಇಂಪಾರ್ಟೆನ್ಸ್ ಅಂತ ತಿಳಿಸ್ಕೊಡ್ತೀನಿ. ದನಿನ ಗೊಬ್ಬರ ಹಾಕೋದ್ರಿಂದ ಸಾಯಿಲ್ದು ಲೈಕ್ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಆಗುತ್ತೆ ನಿಮ್ಗೆ. ಹಾಗೇನೆ ಸಾಯಿಲ್ ಮೈಕ್ರೋಬಿಯಲ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ, ಪ್ಲಸ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ನಿಮ್ಗೆ ಜಾಸ್ತಿ ಆಗುತ್ತೆ, ಜೊತೆಗೆ ನ್ಯೂಟ್ರಿಯನ್ಸ್ ನಿಮ್ಗೆ ನಿಧಾನಕ್ಕೆ ರಿಲೀಸ್ ಆಗ್ತಾ ಹೋಗುತ್ತೆ ಮಣ್ಣಿಗೆ. ಪ್ಲಸ್ ನಿಮ್ಗೆ ದನಿನ ಗೊಬ್ಬರದಲ್ಲಿ ಸ್ಮಾಲ್ ಅಮೌಂಟ್ ಆಫ್ NPK ಇರುತ್ತೆ. ಎಕ್ಸಾಂಪಲ್ 100 kg ದನಿನ ಗೊಬ್ಬರ ತಗೊಂಡ್ರೆ 1/4 kg ಅಷ್ಟು ನಿಮ್ಗೆ ಒಂದು ನೈಟ್ರೋಜನ್ ಸಿಗುತ್ತೆ, ಮತ್ತೆ ಅರ್ಧ kg ನೈಟ್ರೋಜನ್, 1/4 kg ಅಷ್ಟು ಫಾಸ್ಫರಸ್, ಮತ್ತೆ ಇನ್ನೊಂದು ಅರ್ಧ kg ಅಷ್ಟು ನಿಮ್ಗೆ ಪೊಟ್ಯಾಷಿಯಂ ಸಿಗುತ್ತೆ ಹಸುವಿನ ಗೊಬ್ಬರದಲ್ಲಿ. ಸೊ ಇದರಲ್ಲಿ ಜಾಸ್ತಿ ನಿಮ್ಗೆ 70 to 80% ನಿಮ್ಗೆ ಆರ್ಗ್ಯಾನಿಕ್ ಮ್ಯಾಟರ್ ಇರೋದ್ರಿಂದ ಸಾಯಿಲ್ ಅಲ್ಲಿ ನಿಮ್ಗೆ ಮಣ್ಣು ತುಂಬಾ ಲೂಸ್ ಆಗ್ತಾ ಹೋಗುತ್ತೆ, ಮೈಕ್ರೋಬಿಯಲ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ನಿಮ್ಗೆ ಇದರಲ್ಲಿ. ಪ್ಲಸ್ ಇನ್ನೊಂದು ಏನು ಅಂತಂದ್ರೆ ನಿಮ್ಗೆ ಮೆಣಸಿನ ಬೆಳೆಗಳು ಚೆನ್ನಾಗಿ ಗ್ರೋತ್ ಸಿಗುತ್ತೆ, ಪೆಪ್ಪರ್ ಬಳ್ಳಿಗಳು. ಸೊ ನಿಮ್ಗೆ ಒಂದು ಬುಡಕ್ಕೆ ಏನಿಲ್ಲ ಅಂತಂದ್ರು ಮಿನಿಮಮ್ ಒಂದು 10 ರಿಂದ 20 kg ಹಾಕ್ಬೇಕಾಗತ್ತೆ ಪ್ರತಿ ವರ್ಷ. ಸೊ ವರ್ಷ ನೀವು ಕೆಮಿಕಲ್ ಗೊಬ್ಬರನೇ ಹಾಕೋದ್ರಿಂದ ಸೊ ಇದನ್ನು ಕೂಡ ಅಭ್ಯಾಸ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದ್ರೆ ಲೈಕ್ ನಿಮ್ಗೆ ಮಣ್ಣು ಕೂಡ ಹೆಲ್ತ್ ಇರುತ್ತೆ. ಯಾಕಂದ್ರೆ ಪೆಪ್ಪರ್ದು ಬಳ್ಳಿದು ಬೇರೆಲ್ಲ ಬಂದ್ಬಿಟ್ಟು ನಿಮ್ಗೆ 20 ರಿಂದ 40 ಸೆಂಟಿಮೀಟರ್ ಅಲ್ಲಿ ಇರುತ್ತೆ. ಸೊ ಅವಾಗ ನಿಮ್ಗೆ ಆರ್ಗ್ಯಾನಿಕ್ ಮ್ಯಾಟರ್ ಅಲ್ಲಿ ತುಂಬಾ ಬೇಕಾಗುತ್ತೆ ಪೆಪ್ಪರ್ಗೆ. ಸೊ ಯಾವಾಗ ನೀವು ಆರ್ಗ್ಯಾನಿಕ್ ಗೊಬ್ಬರ ಅಥವಾ ದನಿನ ಗೊಬ್ಬರ ಈ ತರ ಕೊಡೋಕೆ ಶುರು ಮಾಡ್ತೀರಾ, ಪೆಪ್ಪರ್ ವೈನ್ ಕೂಡ ತುಂಬಾ ಚೆನ್ನಾಗಿ ನಿಮ್ಗೆ ಬೆಳೆಯುತ್ತೆ ಅಂತಾನೆ ಹೇಳ್ಬೋದು. ಸೊ ಇದೇ ರೀತಿ ರೀಲು. ಸೊ ಇನ್ನೂ ಇವ್ರ ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ದಯವಿಟ್ಟು ಫಾಲೋ ಮಾಡಿ.